ಬೆಂಗಳೂರಿನಲ್ಲಿ ಒಂದು ಕರುಣಾಜನಕ ಸ್ಟೋರಿ ಇದೆ, ಆ ಕುರಿತಾಗಿ ನೋಡ್ಕೊಂಡು ಬರೋಣ. ಇದು ಬೆಂಗಳೂರಿನಲ್ಲಿ ನಡೆದಂತಹ ಕರುಣಾಜನಕ ಘಟನೆ. ರಸ್ತೆಯಲ್ಲೇ ಹೃದಯಾಘಾತ ಆಗಿದೆ. ನರಳಾಡಿ 34 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬೈಕ್ನಿಂದ ಬಿದ್ದು ರಸ್ತೆಯಲ್ಲೇ ವ್ಯಕ್ತಿ ನರಳಾಡಿದ್ದಾರೆ. ಪತಿ ಪ್ರಾಣ ಉಳಿಸಲು ನಡು ರಸ್ತೆಯಲ್ಲಿ ಪತ್ನಿ ಸಾಕಷ್ಟು ಪರದಾಡಿದ್ದಾಳೆ. 100ಕ್ಕೂ ಹೆಚ್ಚು ವಾಹನಗಳು ಅದೇ ರೋಡಲ್ಲಿ ಹೋಗ್ತಾ ಇದ್ವು. 20ಕ್ಕೂ ಹೆಚ್ಚು ವಾಹನಗಳಿಗೆ ಕೈ ಮುಗಿದು ನಿಲ್ಲಿಸುವಂತೆ ಪತ್ನಿ ಕೋರಿದ್ರು. ಆದ್ರೆ ಅಸಹಾಯಕ ಪತ್ನಿಯ ಕೂಗನ್ನ ಯಾರೂ ಕೂಡ ಕೇಳಲೇ ಇಲ್ಲ. ಆ ದಂಪತಿಯ ಮೇಲೆ ಯಾರೊಬ್ಬರಿಗೂ ಕೂಡ ಕರುಣೆ ಉಕ್ಕಲಿಲ್ಲ. ಪ್ರಾಣ ಉಳಿಸೋದಿರ್ಲಿ, ಯಾರೊಬ್ರು ಸಹ ವಾಹನ ನಿಲ್ಲಿಸಲೇ ಇಲ್ಲ. ಬೈಕ್, ಕಾರು ನಿಲ್ಲಿಸದೆ ಹೋದ 20ಕ್ಕೂ ಹೆಚ್ಚು ವಾಹನ ಸವಾರರು ಹೆಲ್ಪ್ ಮಾಡಿ ಅಂತ ಬಾಯಿ ಬಡ್ಕೊಂಡ್ರು ಸಹ ಯಾರೂ ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ. ರಸ್ತೆಯಲ್ಲೇ ಒದ್ದಾಡಿ ಪತ್ನಿ ಎದುರೇ ಪತಿ ಪ್ರಾಣ ಬಿಟ್ಟಿದ್ದಾನೆ. ಬೆಂಗಳೂರಿನ ಜನರಿಗೆ ಮಾನವೀಯತೆಯೇ ಮರೆತು ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂತದ್ದು. ಗ್ಯಾರಂಟಿ ನ್ಯೂಸ್ನಲ್ಲಿ ಕಣ್ಣೀರು ತರಿಸುವ ದೃಶ್ಯ. ಬೆಂಗಳೂರಿನ ವೆಂಕಟರಮಣನ್ ಕರುಣಾಜನಕ ಕಥೆ ಇದು. ಬೆಳಗಿನ ಜಾವ 3:30ಕ್ಕೆ ಬೈಕ್ನಲ್ಲೇ ಆಸ್ಪತ್ರೆಗೆ ಹೋಗ್ತಾ ಇದ್ದ ದಂಪತಿ ನೋಡಿ, ಪತಿಯ ಹೆಸರು ವೆಂಕಟರಮಣನ್. ಬೆಂಗಳೂರಿನ ವೆಂಕಟರಮಣನ್ ಕರುಣಾಜನಕ ಕಥೆ ಇದು. ನಾವು ಹೇಳ್ತಿರೋದು ಬೆಳಗಿನ ಜಾವ ಸುಮಾರು 3:30ಕ್ಕೆ ಬೈಕ್ನಲ್ಲೇ ಆಸ್ಪತ್ರೆಗೆ ಆ ದಂಪತಿ ಹೋಗ್ತಾ ಇದ್ರು. ಇಟ್ಟಮಡುವಿನಿಂದ ಜಯದೇವ ಆಸ್ಪತ್ರೆಗೆ ವೆಂಕಟರಮಣನ್ ದಂಪತಿ ಹೋಗ್ತಾ ಇದ್ರು. ಎದೆ ನೋವಿನಲ್ಲೇ ಪತ್ನಿ ಕೂರಿಸ್ಕೊಂಡು ಬೈಕ್ ಓಡಿಸ್ತಾ ಇದ್ದ ವೆಂಕಟರಮಣನ್ ಬೈಕ್ನಲ್ಲಿ ಹೋಗ್ತಿದ್ದಾಗ ವೆಂಕಟರಮಣನ್ಗೆ ಹೃದಯಾಘಾತ ಆಗತ್ತೆ. ಅಂದ್ರೆ ಮತ್ತೆ ಹೃದಯಾಘಾತ ಆಗತ್ತೆ. ಬೈಕ್ನಿಂದ ಬಿದ್ದು ರಸ್ತೆಯಲ್ಲೇ ನರಳಾಡಿದ ವೆಂಕಟರಮಣನ್ ಪತಿಯ ಪ್ರಾಣ ಉಳಿಸಲು ನಡು ರಸ್ತೆಯಲ್ಲೇ ಪತ್ನಿ ಸಾಕಷ್ಟು ಪರದಾಡಿದ್ದಾರೆ. ಬನಶಂಕರಿ 3ನೇ ಸ್ಟೇಜ್ ಇಟ್ಟಮಡುವಿನಲ್ಲಿ ವಾಸವಿದ್ದಂತಹ ವ್ಯಕ್ತಿ. ಇಟ್ಟಮಡುವಿನ ಬಾಲಾಜಿನಗರದ ನಿವಾಸಿ ವೆಂಕಟರಮಣನ್ ಮೆಕ್ಯಾನಿಕ್ ಆಗಿ ಜೀವನ ಸಾಗಿಸ್ತಾ ಇದ್ದ ದುರ್ದೈವಿ ವೆಂಕಟರಮಣನ್ 2020ರ ಜನವರಿ 27ರಂದು ಇವರಿಬ್ಬರ ಮದುವೆಯಾಗಿತ್ತು. ಪತ್ನಿ ಹಾಗೆ ಇಬ್ಬರು ಮಕ್ಕಳನ್ನ ಅಗಲಿದ ದುರ್ದೈವಿ ವೆಂಕಟರಮಣನ್. ನೋಡಿ, ಹಾರ್ಟ್ ಅಟ್ಯಾಕ್ನಿಂದ ಬಿದ್ದು ವೆಂಕಟರಮಣನ್ ಅಲ್ಲಿ ಸಾವನ್ನಪ್ಪಿರುವಂಥದ್ದು. ಹಾರ್ಟ್ ಅಟ್ಯಾಕ್ನಿಂದ ವೆಂಕಟರಮಣನ್ ರಕ್ಷಣೆಗಾಗಿ ಸಾಕಷ್ಟು ಪತ್ನಿಯಲ್ಲಿ ಬೇಡಿಕೊಳ್ತಾರೆ. ಆದರೆ ಯಾರೂ ಕೂಡ ಒಬ್ಬರೂ ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ. 20ಕ್ಕೂ ಹೆಚ್ಚು ವಾಹನಗಳಿಗೆ ಅಲ್ಲಿ ಪತ್ನಿ ಕೈ ಮುಗಿದು ಕೇಳ್ಕೊಳ್ತಾರೆ, ಯಾರಾದರೂ ಬನ್ನಿ, ನನ್ನ ಗಂಡನಿಗೆ ಈ ಥರ ಆಗಿದೆ ಅಂತ. ಆದರೆ ಯಾರೊಬ್ಬರು ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ. ಸುಮಾರು 100ಕ್ಕೂ ಹೆಚ್ಚು ವಾಹನಗಳು ಅದೇ ರೋಡಲ್ಲಿ, ನೋಡಿ ನೀವೇ ದೃಶ್ಯದಲ್ಲಿ ಗಮನಿಸಬಹುದು ಎಷ್ಟು ವೆಹಿಕಲ್ಗಳು ಪಾಸ್ ಆಗ್ತಾ ಇದೆ. ಪತ್ನಿ ಅಂಗಲಾಚಿ ಕೇಳ್ಕೊಳ್ತಾ ಇದ್ದಾಳೆ, ಯಾರಾದರೂ ಹೆಲ್ಪಿಗೆ ಬರಲಿ, ಈ ಥರ ನನ್ನ ಗಂಡಂಗೆ ಇದಾಗಿದೆ, ಬಿದ್ದೋಗಿದ್ದಾರೆ ನನ್ನ ಗಂಡ ಅನ್ನುವಂತಹ ಒಂದು ರೀತಿಯಲ್ಲಿ ಅಂಗಲಾಚಿ ಕೇಳ್ಕೊಳ್ತಾ ಇದ್ರು ಸಹ ಯಾರೊಬ್ಬರು ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ. ನಿಜವಾಗ್ಲೂ ಬೆಂಗಳೂರು ಜನಕ್ಕೆ ಏನಾಗಿದೆ, ಮಾನವೀಯತೆಯೇ ಮರೆತು ಹೋಗಿದಾರಾ ಜನರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಿದೆ. ಇದು ಬೆಂಗಳೂರಿನಲ್ಲಿ ನಡೆದಂತಹ ಕರುಣಾಜನಕ ಘಟನೆ. ಇದು ರಸ್ತೆಯಲ್ಲೇ ಹೃದಯಾಘಾತ ಆಗಿದೆ. ನರಳಾಡಿ 34 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತದ್ದು. ಎದೆ ನೋವು ಬಂದ ಕೂಡಲೇ ಕತ್ರಿಗುಬ್ಬೆ ಖಾಸಗಿ ಆಸ್ಪತ್ರೆಗೆ ವ್ಯಕ್ತಿ ಹೋಗಿದ್ರು. ವೈದ್ಯರು ಇಲ್ಲದ ಕಾರಣ ಮತ್ತೊಂದು ಆಸ್ಪತ್ರೆಗೆ ದಂಪತಿ ಭೇಟಿ ನೀಡಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಅಲ್ಲಿ ಗೊತ್ತಾಗಿತ್ತು. ಆ ಆಸ್ಪತ್ರೆಯಲ್ಲೂ ಸರಿಯಾದ ಪ್ರಾಥಮಿಕ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಐಸೋಡೆಲ್ 5 ಮಾತ್ರೆ ನೀಡಿ ಜಯದೇವ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅಲ್ಲಿನ ಡಾಕ್ಟರ್ ಸೂಚನೆ ಕೊಟ್ಟರು. ಆಂಬ್ಯುಲೆನ್ಸ್ ಕೂಡ ಕೊಡದೆ ಕಳುಹಿಸಿದ್ದ ಖಾಸಗಿ ಆಸ್ಪತ್ರೆ ವೈದ್ಯರು ಕೊನೆಗೆ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮೃತ ವೆಂಕಟರಮಣನ್.
ಪತಿ ವೆಂಕಟರಮಣನವರ ಕಣ್ಣು ದಾನ ಮಾಡಿದ ಪತ್ನಿ ರೂಪಾ. ಇದು ಬೆಂಗಳೂರಿನಲ್ಲಿ ನಡೆದಂತಹ ಕರುಣಾಜನಕ ಕತೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ ಮೇಲೆ ಅದು ಜೀವಕ್ಕೆ ಅಪಾಯ ಅಂತ ಗೊತ್ತಾಗತ್ತಲ್ವಾ. ಯಾವ ಕ್ಷಣದಲ್ಲಾದ್ರೂ ಕೂಡ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಬಹುದು, ಪ್ರಾಣ ಹೋಗಬಹುದು ಅಂತ ಗೊತ್ತಿರುತ್ತೆ. ಅದು ಹೇಗೆ ಡಾಕ್ಟರ್ ನಿರ್ಲಕ್ಷ್ಯ ವಹಿಸಿದ್ರು ಗೊತ್ತಿಲ್ಲ. ಡಾಕ್ಟರ್ಸ್ ಇಷ್ಟು ಕೇರ್ಲೆಸ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಿದೆ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಯ್ತು, 5 ಐಸೋಡೆಲ್ ಮಾತ್ರೆ ಕೂಡ ಕೊಟ್ರಿ ಸರಿ, ಅದರ ಜೊತೆಗೆ ಆಂಬ್ಯುಲೆನ್ಸ್ ಮಾಡಿ ಕಳಿಸೋಕೆ ಏನ್ ಭಾರ ಆಯಿತು ಡಾಕ್ಟರ್ಸ್ಗೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರುವಂಥದ್ದು. ಇಷ್ಟಾದ ಮೇಲೂ ಕೂಡ ವೆಂಕಟರಮಣನ್ ಪತ್ನಿ ಕಣ್ಣು ದಾನ ಮಾಡಿದ್ದಾರೆ, ಮಾನವೀಯತೆ ಮೆರೆದಿದ್ದಾರೆ. ನೋಡಿ, ಒಂದು ಕಡೆ ಮಾನವೀಯತೆ ಇಲ್ಲದೆ ಜನರು ಕೇರ್ ಮಾಡದೆ ಹೋಗಿರುವಂಥದ್ದು, ಇನ್ನೊಂದು ಕಡೆ ಪತಿ ಕಳ್ಕೊಂಡ ಆಕೆ ಇನ್ನೊಬ್ಬರಿಗೆ ಜಗತ್ತು ನೋಡೋಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ನಿಜಕ್ಕೂ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಏನಾಗಿದೆ ಈ ಬೆಂಗಳೂರು ಜನಕ್ಕೆ ಅಂತ ಇಷ್ಟು ಮಧ್ಯರಾತ್ರಿ ಸುಮಾರು 3:30ಕ್ಕೆ ಒಂದು ಹೆಣ್ಣು ಮಗಳು ರೋಡಲ್ಲಿ ಅಷ್ಟೆಲ್ಲ ಗೋಳಾಡ್ತಾಳೆ, ಅಷ್ಟೆಲ್ಲ ಅಂಗಲಾಚ್ತಾಳೆ, ಏನಾಗಿದೆ ಅಂತ ಕೇಳೋ ಒಂದು ಕೃತಜ್ಞತೆ ಕೂಡ ಇಲ್ವಾ ಜನರಿಗೆ, ಹೇಗೆ ಅಂತ? ನಮ್ರತ, ಕೇವಲ ಬೆಂಗಳೂರಿನ ಜನರು ಮಾತ್ರ ಅಲ್ಲ, ಬಹುತೇಕ ಒಂದಷ್ಟು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಮಾನವೀಯತೆ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳಾಗ್ತಾ ನಮ್ಮ ಕಣ್ಮುಂದೆನೇ ಬರ್ತಾ ಇದೆ. ಇದಕ್ಕೆ ಇದೇ ತಿಂಗಳು 12ನೇ ತಾರೀಕು ಇಟ್ಮಡು ನಿವಾಸಿ ಆದಂತಹ ವೆಂಕಟರಮಣನಿಗೆ ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದರೆ ಸ್ಥಳೀಯ ಆಸ್ಪತ್ರೆಗೆ ಮೊದಲು ಅವರು ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ECG ಮಾಡ್ತಾರೆ. ECG ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಕೂಡಲೇ ನೀವು ಜಯದೇವ ಆಸ್ಪತ್ರೆಗೆ ಹೋಗಿ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಆದರೆ ತಕ್ಷಣವೇ ಆ ಒಂದು ಆಸ್ಪತ್ರೆ ಸಿಬ್ಬಂದಿ ಅವರಿಗೆ ಆಂಬ್ಯುಲೆನ್ಸನ್ನು ಮಾಡಿ ಕೊಡಬೇಕಾಗಿತ್ತು, ಆದರೆ ಅದನ್ನು ಕೂಡ ಮಾಡಲಿಲ್ಲ. ಕೊನೆಗೆ ಅನಿವಾರ್ಯ ಪ್ರಾಣವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ನಿಯನ್ನು ಕರ್ಕೊಂಡು ಇಟ್ಮಡು ನಿವಾಸಿ ವೆಂಕಟರಮಣನ್ನು ತನ್ನ ಬೈಕ್ನಲ್ಲಿ ತೆರಳ್ತಾರೆ. ಆ ತೆರಳುವಂಥ ಸಂದರ್ಭ ಅಂದರೆ ಕೇವಲ ಆಸ್ಪತ್ರೆಯಿಂದ ಹೊರಟು 20 ರಿಂದ 25 ಸೆಕೆಂಡ್ ಆಗಿರುತ್ತೆ ಅಷ್ಟೇ, ಅಂದರೆ ಅರ್ಧ ಕಿಲೋಮೀಟರ್ ಹೋಗಿರ್ತಾರೆ. ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್, ಅಂದರೆ ಜೋರಾದಂಥ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ತಕ್ಷಣವೇ ಅವರು ಕುಸಿದು ಬೀಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ಪತ್ನಿ ತನ್ನ ಪತಿ ಈಗ ಆಲ್ರೆಡಿ ನರಳ್ತಾ ಇದ್ದಾರೆ, ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಅಲ್ಲಿ ಹೋಗುವಂಥ ಪ್ರತಿ ನಿಮಿಷಕ್ಕೆ 20 ರಿಂದ 30 ವೆಹಿಕಲ್ಗಳು ಆ ಸಂದರ್ಭದಲ್ಲಿ ಹೋಗುತ್ತೆ. ಸತತ 1.5 ಗಂಟೆಗಳ ಕಾಲ ಆಕೆ ತನ್ನ ಪತಿಯನ್ನು ಉಳಿಸ್ಕೊಡ್ಲಿಕ್ಕೆ ಹೋರಾಡ್ತಾಳೆ. ಆದರೆ ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಯಾವುದೇ ವಾಹನ ಸವಾರರು ಕೂಡ ನಿಲ್ಲಿಸಿ ಏನಾಯಿತು, ಯಾವೊಂದು ಕಾರಣಕ್ಕೆ ಆ ಹೆಣ್ಣುಮಗಳು ಅಲ್ಲಿ ಪರಿತಪಿಸಿದಾಳೆ, ಯಾವ ರೀತಿಯಾಗಿ ಯಾವ ಕಾರಣಕ್ಕೆ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಸೌಜನ್ಯ ಕೇಳುವಂತಹ ಒಂದು ಸ್ಥಿತಿನೂ ಕೂಡ ಹೋಗೋದಿಲ್ಲ. ಕೊನೆಗೆ ತನ್ನ ಸಂಬಂಧಿಕರಿಗೆ ಕರೆ ಮಾಡಿ ಆಕೆ ಕಾರನ್ನು ಕರೆಸ್ಕೊಂಡು ಜಯದೇವ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಆಕೆಯ ಪತಿಯ ಪ್ರಾಣ ಹೋಗಿದೆ ಅನ್ನುವಂಥದ್ದು ವೈದ್ಯರು ಖಚಿತಪಡಿಸ್ತಾರೆ. ಅಂದರೆ ಇಲ್ಲಿ ಬೆಂಗಳೂರಿನ ಜನರು ಕೇವಲ ಕೆಲಸ ಅಂತ ಹೇಳಿ ಅದರಲ್ಲಿ ಬ್ಯುಸಿ ಆಗಿರ್ತಾರೆ ಹೊರತು ಅಕ್ಕಪಕ್ಕ ಮನೆಯವರಲ್ಲಿ ಏನಾಗುತ್ತೆ, ನಮ್ಮ ಕಣ್ಮುಂದೆ ಏನಾಗ್ತಿದೆ, ನಾವು ಒಂದು ಕ್ಷಣ ಅಲ್ಲಿ 1.5 ಗಂಟೆ ಕಾಲ ಆ ಮಹಿಳೆ ಎಷ್ಟು ನರಾಳ್ತಾರೆ ಅಂತಂದರೆ, ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಏನಾಯಿತು ಅಂತ ಕೇಳಿ ಆತನನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ಆತನ ಪ್ರಾಣ ಬಹುಶಃ ಉಳಿತಿತ್ತು. ಆದರೆ ಆ ಒಂದು ಕೆಲಸವನ್ನು ಬೆಂಗಳೂರಿನ ಜನರು ಮಾಡಲಿಲ್ಲ ಅನ್ನುವಂಥದ್ದಕ್ಕೆ, ಅಂದರೆ ಬೆಂಗಳೂರಿನ ಜನರು ಎಷ್ಟು ಮಾನವೀಯ ಮೌಲ್ಯಗಳಿಗೆ ಬೆಲೆಯನ್ನು ಕೊಡ್ತಾರೆ ಅನ್ನುವಂಥದ್ದಕ್ಕೆ ಇದು ಸೂಕ್ತ ಉದಾಹರಣೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ರತಾ, ಅಲ್ಲ ಉಲ್ಲಾಸ್, ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಗೊತ್ತಾಯಿತು. ಸೊ ಅದು ಗೊತ್ತಾದ ಮೇಲೆ ಡಾಕ್ಟರ್ಸ್ ಅಷ್ಟ್ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ. ಸೊ ಯಾವುದೇ ಕ್ಷಣದಲ್ಲಾದರೂ ಕೂಡ ಮೇಜರ್ ಅಟ್ಯಾಕ್ ಆಗಬಹುದು ಅಂತ ಡಾಕ್ಟರ್ಸಿಗೆ ಗೊತ್ತಿರುತ್ತೆ, ಅವ್ರು ಒಂದು ಆಂಬ್ಯುಲೆನ್ಸ್ ಮಾಡಿ ಕಳಿಸಬಹುದಿತ್ತಲ್ಲ. ಖಂಡಿತವಾಗ್ಲೂ ನಮ್ರತಾ, ಇದೇ ಒಂದು ಪ್ರಶ್ನೆ ಆಕೆಯ ಪತ್ನಿನೂ ಕೂಡ ಮಾಡುವಂಥದ್ದು. ಅಂದರೆ ಸಂಬಂಧಿಕರ ಬಳಿ ಮಾತನಾಡುವಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಆಕೆ ಕೇಳಿರುವಂಥದ್ದು. ಅಂದರೆ ಆಸ್ಪತ್ರೆಯಲ್ಲಿ ECG ಮಾಡಿದಾಗ ಗೊತ್ತಾಯಿತು ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ. ಅಂದರೆ ಅವರು ಹೇಳ್ತಾರೆ, ಆಸ್ಪತ್ರೆ ಸಿಬ್ಬಂದಿನೂ ಕೂಡ ಹೇಳ್ತಾರೆ, ಇಲ್ಲ ತಕ್ಷಣವೇ ನೀವು ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತೇಳಿ. ಅಂದರೆ ಇಟ್ಮಡುವಿಂದ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ದೂರ ಇರುತ್ತೆ, ಟ್ರಾಫಿಕ್ ಇರೋದಿಲ್ಲ ನಿಜ, ಆದರೆ ಆಂಬ್ಯುಲೆನ್ಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಬೇಕಾದಂತಹ ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಪ್ರಾಥಮಿಕವಾಗಿ ಬೇಕಾದಂಥ ಚಿಕಿತ್ಸೆಗಳು ಆಂಬ್ಯುಲೆನ್ಸ್ನಲ್ಲಿ ಇರುತ್ತೆ. ಎಲ್ಲೋ ಒಂದು ಕಡೆ ಆ ಒಂದು ಆಸ್ಪತ್ರೆ ಸಿಬ್ಬಂದಿನೂ ಕೂಡ ಸೂಕ್ತ ಸಮಯದಲ್ಲಿ ಆಂಬ್ಯುಲೆನ್ಸನ್ನು ವ್ಯವಸ್ಥೆಯನ್ನು ಮಾಡಿದರೆ ನಿಜವಾಗ್ಲೂ ವೆಂಕಟರಮಣನ ಪ್ರಾಣ ಉಳಿತೈತೆ. ಕೇವಲ 34 ವರ್ಷ ಅಷ್ಟೇ, ಸಾಯುವಂತಹ ಸ್ಥಿತಿ ವಯಸ್ಸೇನಲ್ಲ. ಎಲ್ಲೊಂದು ಕಡೆ ಆಸ್ಪತ್ರೆ ವೈದ್ಯರು ನಿರ್ಲಕ್ಷ್ಯವನ್ನು ವಹಿಸಿದ್ರು. ಅಂದರೆ ಯಾರೋ ಬೇರೆ ವ್ಯಕ್ತಿಗಳು ಬಂದಿದ್ದಾರೆ, ಅವ್ರಿಗೆ ಯಾಕೆ ನಾವಿಷ್ಟು ಕಾಳಜಿಯನ್ನು ವಹಿಸಬೇಕು ಅನ್ನುವಂತಂದರೆ, ಆಸ್ಪತ್ರೆಯಲ್ಲಿ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಕೂಡ ಮಾನವೀಯ ಮೌಲ್ಯಗಳನ್ನು ಇಲ್ಲಿ ಅದಕ್ಕೆ ಬೆಲೆಯನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಸೊ ಆ ಒಂದು ಆಸ್ಪತ್ರೆ ಸಿಬ್ಬಂದಿ ತಕ್ಷಣವೇ ಆಂಬ್ಯುಲೆನ್ಸನ್ನು ವ್ಯವಸ್ಥೆ ಮಾಡಿ
ಜಯದೇವ್ ಆಸ್ಪತ್ರೆಗೆ ಕಳಿಸಿದ್ರೆ ಮೋಸ್ಟ್ಲಿ ಆತ ಉಳಿತಾ ಇದ್ದ. ಆದರೆ ಅಲ್ಲಿ ಒಂದು ಕಡೆ ಆಸ್ಪತ್ರೆ ನಿರ್ಲಕ್ಷ್ಯ ವಹಿಸಿದ್ರು, ಮತ್ತೊಂದು ಕಡೆ ಬೆಂಗಳೂರಿನ ಜನರು ಕೂಡ ಏನಾಗ್ತಿದೆ, ಒಬ್ಬ ವ್ಯಕ್ತಿ ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದಾನೆ, ಒದ್ದಾಡ್ತಿದ್ದಾನೆ, ಅವನನ್ನು ನಿಲ್ಲಿಸಿ ಆಕೆಯನ್ನು ಕೇಳ್ಬಿಟ್ಟು ಏನಾಗಿದೆ ಅಂತೇಳಿ ಆಸ್ಪತ್ರೆಗೆ ಒಂದು ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಅದನ್ನೂ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಆಸ್ಪತ್ರೆ ಆಗಿರ್ಬೋದು ಮತ್ತು ಬೆಂಗಳೂರಿನ ಜನರ ನಿರ್ಲಕ್ಷ್ಯದಿಂದಾಗಿ ಒಬ್ಬ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರೋಗಿದೆ. ಒಂದು ಮನವಿ ಏನಂತಂದರೆ, ಈ ರೀತಿಯಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ತಕ್ಷಣವೇ ಎದುರಾದಂಥ ಸಂದರ್ಭದಲ್ಲಿ ನಾವು ನಮ್ಮ ಕೆಲಸ ಅದನ್ನು ಮರೆತು ಮಾನವೀಯ ಮೌಲ್ಯಗಳಿಗೆ ಒಂದಷ್ಟು ಬೆಲೆಯನ್ನು ಕೊಟ್ಟಾಗ ಇಂತಹ ಪ್ರಾಣಗಳನ್ನು ಉಳಿಸುವಂತಹ ಕೆಲಸ ಆಗತ್ತೆ. ಅದಕ್ಕೆ ಮುಂದಾಗಬೇಕು ಅನ್ನುವಂತಹ ಮನವಿಯನ್ನು ಕೂಡ ಬೆಂಗಳೂರಿನ ಜನರು ಮಾಡ್ತಾ ಇರುವಂಥದ್ದು. ನಮ್ರತಾ, ಥ್ಯಾಂಕ್ ಯು ಉಲ್ಲಾಸ್, ತಮ್ಮೆಲ್ಲ ಡೀಟೇಲ್ಸ್.